ಧ್ಯೇಯ ಡಾಕ್ಟರ್ ಜಿ ಅವರದು ಆಗಿತ್ತು. ಒಂದು ಉದಾಹರಣೆ ಕೊಡಬಹುದಾ ಗುರುಜಿ? ಹೌದು, ರಾಷ್ಟ್ರೋತ್ಥಾನ ಶಾಲೆ ಕಲಬುರಗಿಯಲ್ಲಿ ಕುಟುಂಬ ಪ್ರಬೋಧನ ಎಂಬ ಕಾರ್ಯಕ್ರಮ ಕಣ್ಸೆಳೆಯುವ ದೃಶ್ಯ. ಅದು ಎಲ್ಲಾ ಕಡೆ ಪಸರಿಸಿ ಮನೆ ಮಾತಾಗಿದೆ. ಗೃಹ ಸಂಪರ್ಕ ಮನೆ ಮನೆಗಳಿಗೆ ಹೋಗಿ ಭಾರತ ಮಾತೆ ಪೂಜೆಯ ಮೂಲಕ ಜನರಲ್ಲಿ ಜಾಗೃತೆಯನ್ನು ಮೂಡಿಸಿದ್ದಾರೆ. ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು, ನಾವೆಲ್ಲರೂ ಒಂದು ಎನ್ನುವ ಸಾರ ತಿಳಿಸಿದ್ದಾರೆ. ಇಂಥ ಚಟುವಟಿಕೆಗಳು ಮುಂದೇನು ನಡೆಯಬೇಕು? ಡಾಕ್ಟರ್ ಜಿ ಮತ್ತು ಅವರ ಸಂಘದ ಕನಸು ನನಸಾಗಬೇಕು. ವಿಶ್ವಗುರುವಾದ ಭಾರತ ಮಾತೆ ಅಖಂಡವಾಗಿ ವೈಭವದ ವಿಶ್ವಗುರು ಆಗುವ ದಿಶೆಯಲ್ಲಿ ದೃಢ ಹೆಜ್ಜೆ ಇಡುತ್ತದೆ. ವಿಶ್ವಕ್ಕೆ ಜ್ಞಾನ ಬೆಳಗಿದೆ, ಭವ್ಯ ಭಾರತ ನಮ್ಮದು ಆಗುತ್ತದೆ. ಇದಕ್ಕೆ ಸಾಕ್ಷಿ ಆರ್ಎಸ್ಎಸ್ ಸಂಘ ವಿದೇಶದಲ್ಲೂ ತನ್ನ ಸೇವೆ ಮತ್ತು ಸಾನ್ನಿಧ್ಯದಿಂದ ಜಗತ್ತಿಗೆ ಸಾಕ್ಷಿಯಾಗುತ್ತಿದೆ. ಇಷ್ಟೆಲ್ಲ ಸೇವೆ, ಸಾಧನೆ, ಸಾಹಸ, ತ್ಯಾಗ, ಬಲಿದಾನಗಳು ಇವೆಲ್ಲವನ್ನು ಕೇಳಿದ್ದಾಗ ನಮ್ಮ ಜೀವನ ಎಷ್ಟು ವ್ಯರ್ಥವಾಗಿದೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತಿದೆ. ಹೌದು ಹೌದು ಗುರುಜಿ, ಇವತ್ತಿಲ್ಲದೆ ಮತ್ತೆ ಅವ ಇಂಥ ಒಂದು ಒಳ್ಳೆಯ ಪ್ರೇರಣಾದಾಯಕ ವ್ಯಕ್ತಿಯ ಪರಿಚಯ ಮಾಡಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಾವು ಇನ್ನೇನು ಮಾಡಬೇಕು ಹೇಳಿ ಗುರುಜಿ? ಮುಂದಿನ ಭವಿಷ್ಯದ ಮಕ್ಕಳಿಗೆ ಮಾದರಿಯಾಗುವಂತೆ ನಮ್ಮ ಕೆಲಸವಾಗಬೇಕು. ಇಂದಿನ ದಿನಗಳಲ್ಲಿ ಆರ್ಎಸ್ಎಸ್ ಸಂಘ ಮಾಡುವ ಕೆಲಸದಲ್ಲಿ ನಾವು ಕೈಜೋಡಿಸಿದರೆ ಸಾಕು, ಸದೃಢ ಭಾರತ ನಿರ್ಮಾಣಕ್ಕೆ ದಾರಿಯಾಗುತ್ತದೆ.